ಹೆಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠ ಸೌದತ್ತಿ. ನೀವು ನೋಡ್ತಾ ಇದ್ದೀರಾ ಆರ್ಡಿನೋ ಸೀರೀಸ್ನ 5ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೋದ ಕ್ಲಾಸಲ್ಲಿ ಕೊಟ್ಟ ಅಸೈನ್ಮೆಂಟ್ ಅಂದರೆ 3 ಬಿಟ್ ಬೈನರಿ ಕೌಂಟರ್ ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಬನ್ನಿ ಶುರು ಮಾಡೋಣ. ನಾನು ಇಲ್ಲಿ ಆರ್ಡಿನೋ ಪಿನ್ನೋ ಡಯಾಗ್ರಾಮ್ನ ತೋರಿಸಿದ್ದೇನೆ. ನೀವು ಇದ್ರ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ, ಯಾಕಂದರೆ ಮುಂದೆ ನಿಮಗೆ PWM ಡಿಜಿಟಲು ಪಿನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಇದನ್ನು ನೋಡಿ ಕಲಿಬೋದು. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾನು ಇಲ್ಲಿಗೆ ನಿಲ್ಲಿಸಿದ್ದೆ. ನೀವೇ ನೋಡ್ತಿರ್ಬೋದು 2 ಬಿಟ್ ಬೈನರಿ ಕೌಂಟರ್ ಕೋಡ್ ಸ್ಕ್ರೀನ್ ಮುಂದೆ ಇದೆ. ಈಗ 3 ಬಿಟ್ ಬೈನರಿ ಕೌಂಟರ್ ಮಾಡೋಕ್ಕೆ ಇನ್ನೊಂದು ಎಲ್ ಇ ಡಿ ಬೇಕು. ಇಲ್ಲಿ ಇನ್ನೊಂದು ಎಲ್ ಇ ಡಿ ಇದೆ. ಮೊದಲು ಆರ್ಡಿನೋನ ಅನ್ಪ್ಲಗ್ ಮಾಡೋಣ. ಓಕೆ, ಈಗ ಎಲ್ ಇ ಡಿನ ಕನೆಕ್ಟ್ ಮಾಡೋಣ. ಝೂಮ್ ಮಾಡ್ತೇನೆ, ನಿಮ್ಗೆ ಕಾಣೋ ಥರ. ಓಕೆ, ನಿಮ್ಗೀಗ ಕಾಣ್ತಿರ್ಬೋದು ಈ ಎಲ್ ಇ ಡಿ ಆ್ಯನೋಡು ಕ್ಯಾಥೋಡು ನಿಮ್ಗೆ ಗೊತ್ತಾಗುತ್ತೆ, ಹೇಳ್ಕೊಟ್ಟಿದ್ದೀನಿ. ಈಗ ಇದನ್ನ ಕನೆಕ್ಟ್ ಮಾಡೋಣ ಬನ್ನಿ. ನಾನು ಏನು ಮಾಡ್ತಿದ್ದೇನೆ, ಈ ಎಲ್ ಇ ಡಿದು ಕ್ಯಾಥೋಡ್ ಕಾಮನ್, ಇನ್ನೆರಡು ಎಲ್ ಇ ಡಿದು ಕ್ಯಾಥೋಡ್ ಇದೆ ನೋಡಿ, ಅದಕ್ಕೇ ಕನೆಕ್ಟ್ ಮಾಡ್ತಿದ್ದೇನೆ. ಸೊ ಕ್ಯಾಥೋಡ್ ಕಾಮನ್ ಇರುತ್ತೆ, ಆ್ಯನೋಡ್ ಇನ್ನೊಂದು ಯಾವುದಾದ್ರೂ ಒಂದು ಹೋಲಿಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಈಗ ನೀವು ಕನೆಕ್ಟ್ ಮಾಡಿದ್ದೇನೆ. 3 ಎಲ್ ಇ ಡಿಸ್ ಇದೆ. ಓಕೆ, ಇದು 3 ಎಲ್ ಇ ಡಿಸ್ ಇದೆ. ಈಗ ಈ ಇನ್ನೊಂದು ಪಿನ್ನನ್ನು ತೊಗೊಂಡು ಆ ಎಲ್ ಇ ಡಿದು ಇನ್ನೊಂದು ಲೆಗ್ ಇದೆ ನೋಡಿ, ಗ್ರೌಂಡ್ ಕನೆಕ್ಟ್ ಆಗಿಲ್ಲ ಆ ಲೆಗ್ಗಿಗೆ, ಅಂದರೆ ಆ್ಯನೋಡ್, ಅದಕ್ಕೆ ಪ್ಲಗ್ ಮಾಡಿದ್ದೀನಿ. ಅದನ್ನ ಆರ್ಡಿನೋದು ಒಂದು 10ನೇ ಪಿನ್ನಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಕನೆಕ್ಟ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಪ್ಲಗ್ ಆಗಬೇಕದು. ಓಕೆ, ಕಿತ್ತೋಯ್ತು, ಒಂದು ನಿಮಿಷ, ಕರೆಕ್ಟಾಗಿ ಪ್ಲಗ್ ಮಾಡ್ತೇನೆ. ಓಕೆ, ಈಗ ಆರ್ಡಿನೋ 10ನೇ ಪಿನ್ನಿಗೆ ಕನೆಕ್ಟ್ ಮಾಡಿದ್ದೇನೆ. ಓಕೆ, ನೀವು ನೋಡ್ತೀವಿ 8, 9, 10, ಅದಕ್ಕೆ 3 ಎಲ್ ಇ ಡಿಸ್ ಕನೆಕ್ಟ್ ಆಗಿದೆ. ಈಗ ನಾವು ಆರ್ಡಿನೋ ಐ ಡಿ ಮೋಡ್ಗೆ ಬಂದಿದ್ದೇವೆ. ಈಗ ಎಲ್ಲದಕ್ಕಿಂತ ಮುಂಚೆ ನಾವು ಎಲ್ ಇ ಡಿ ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕು. ಈಗ ನನ್ನ ಹತ್ರ ಇರೋ ಬ್ಲೂ ಎಲ್ ಇ ಡಿ 2ನೇದಿದು, ಅದರಿಂದ ಬ್ಲೂ ಎಲ್ ಇ ಡಿ 2 ಅಂತ ಕ್ರಿಯೇಟ್ ಮಾಡಿದೆ. ಎಷ್ಟನೇ ಪಿನ್ನಿಗೆ ಕನೆಕ್ಟ್ ಆಗಿದೆ? 10ನೇ ಪಿನ್ನು, ಅದಕ್ಕೆ 10 ಕೊಡ್ತೀನಿ. ಈಗ ಎಲ್ಲೆಲ್ಲಿ 10 ಬರುತ್ತೆ ಅಲ್ಲೆಲ್ಲಿ ಬ್ಲೂ ಎಲ್ ಇ ಡಿ 2 ಇಂದ ರಿಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಈಗ ಪಿನ್ ಮಾಡಿಗೆ ಏನು ಮಾಡೋಣ, ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾಯಿದ್ದೇನೆ. ನೀವೇ ಬೈತೀರಾ ಆಮೇಲೆ ವಿಡಿಯೋ ಲಾಂಗ್ ಆಯಿತು ಅಂತ. ಸೊ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೇನೆ. ಇದು ಬ್ಲೂ ಎಲ್ ಇ ಡಿ 2. ಓಕೆ, ಬ್ಲೂ ಎಲ್ ಇ ಡಿ 2 ಮಾಡಿದೆ. ಈಗ ನೆಕ್ಸ್ಟು ಈಗ ವಾಯ್ಡ್ ಲೂಪಿಗೆ ಬರೋಣ. ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟು ಎಲ್ಲ 0 0 0 ಇರೋದ್ರಿಂದ ಬ್ಲೂ ಎಲ್ ಇ ಡಿ 2. ಓಕೆ, ಗ್ರೀನ್ ಎಲ್ ಇ ಡಿ, ಬ್ಲೂ ಎಲ್ ಇ ಡಿ 2 ಎಲ್ಲ 0 ಆಯಿತು. ಈಗ ನೆಕ್ಸ್ಟ್ ಬರಬೇಕಾಗಿರೋ 0 0 1. ಓಕೆ, ಇದನ್ನ ಕಾಪಿ ಮಾಡ್ತೀನಿ, ಇದನ್ನೇ ಪೇಸ್ಟ್ ಮಾಡ್ತೀನಿ. 2 ಅಂತ ಮಾಡಿದರೆ ಆಯಿತು ಬ್ಲೂ ಎಲ್ ಇ ಡಿ ಮುಂದೆ. ಓಕೆ, ಈಗ ಇದನ್ನು 2 ಮಾಡಿದೆ. ನಮ್ಮ ಬ್ಲೂ ಎಲ್ ಇ ಡಿ 2 ಮಧ್ಯದಲ್ಲಿ ಹಾಕಿದ್ದೀನಿ, ಅದರಿಂದ ಮಧ್ಯದಲ್ಲಿ ಬರೆದಿದ್ದೀನಿ ಬ್ಲೂ ಎಲ್ ಇ ಡಿ 2 ಅಂತ. ಮೊದಲನೇದಲ್ಲಿ ಎಲ್ಲ 0 ಇರೋದ್ರಿಂದ ಎಲ್ಲಿ ಬರೆದ್ರೂ ನಡೆಯುತ್ತೆ. ಈಗ ಬ್ಲೂ ಎಲ್ ಇ ಡಿ 2 ಅಂದರೆ 0 0 1, ಇದನ್ನು 0 ಮಾಡಬೇಕು. ಒಂದು ನಿಮಿಷ ಕ್ಲಿಯರ್ ಮಾಡಿ. ಓಕೆ, LOW ಲೋ, LOW 0 0 1, ಇದನ್ನ ಹೈ ಮಾಡಬೇಕು, HIGH, ಇದು ಹೈ ಆಯಿತು. ಈಗ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು 0 1 0. ಓಕೆ, ಫಸ್ಟ್ ಈ ಗ್ರೀನ್ ಎಲ್ ಇ ಡಿನ ಲೋ ಮಾಡಬೇಕು. ಓಕೆ, ಗ್ರೀನ್ ಎಲ್ ಇ ಡಿನ ಲೋ ಮಾಡೋಣ ಬನ್ನಿ. ಇದು LOW ಲೋ ಆಯಿತು. ನೆಕ್ಸ್ಟ್ 0 1, ನೆಕ್ಸ್ಟು ಹೈ ಮಾಡಬೇಕು, ಇದನ್ನ HIGH, ಒಂದು ನಿಮಿಷ, HIGH, ಅದು ಬ್ಲೂ ಎಲ್ ಇ ಡಿ 2 ಮಧ್ಯದಲ್ಲಿರೋದು. ನೆಕ್ಸ್ಟು ಬ್ಲೂ ಎಲ್ ಇ ಡಿ ಲೋ. ಓಕೆ, 0 1 0 ಆಯಿತು. ಈಗ ಎಲ್ಲನೂ ಹೈ ಮಾಡಿದರೆ ಆಯ್ತು ಅನಿಸುತ್ತೆ. ಸೊ ಡಿಜಿಟಲ್ ರೈಟ್, ಇದನ್ನ ಹೈ ಮಾಡ್ತೇನೆ. ಓಕೆ, HIGH, ಇದು ಹೈ ಆಯಿತು. ಡಿಲೇ 800 ಇದೆ, ಜಾಸ್ತಿ ಮಾಡೋಣ, ಒಂದು 1500 ಮಾಡೋಣ, ನಮ್ಮ ಕಣ್ಣಿಗೆ ಕಾಣಲಿ ಬ್ಲಿಂಕ್ ಆಗೋದು. ಓಕೆ, ಎಲ್ಲ ಕರೆಕ್ಟ್ ಇದೆ. ಈಗ ಇದನ್ನು ಅಪ್ಲೋಡ್ ಮಾಡೋಣ ಬನ್ನಿ. ಇದು ಕಂಪೈಲ್ ಆಗ್ತಾಯಿದೆ ಸ್ಕೆಚ್ಚು. ಕಂಪೈಲಿಂಗ್, ಪ್ರಾಬ್ಲಮ್ ಅಪ್ಲೋಡ್, ಇದು ಬೋರ್ಡ್ ಕನೆಕ್ಟೇ ಮಾಡಿಲ್ಲ ನಾ ಕೇಬಲಿಂದ. ನೋಡಿ, ಈಗ ನಾ ಮಾಡಿರೋ ತಪ್ಪು ನೀವು ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಎಷ್ಟು ತಪ್ಪು ಮಾಡ್ತೀನಿ ನಿಮ್ಗೆ ಒಳ್ಳೆಯದು, ಯಾಕಂದ್ರೆ ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ತಾ ಹೋಗ್ತೀನಿ. ನೀವು ಮುಂದೆ ಫೇಸ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ. ಓಕೆ, ಈ ಕೇಬಲ್ ಲೂಸ್ ಇತ್ತು ಅನಿಸುತ್ತೆ. ಈಗ ನೋಡಿ 0 0 1, ನೆಕ್ಸ್ಟ್ 0 1 0, 0 1 1. ಓಕೆ, 1 ಬರ್ತದೆ, ಅಂದರೆ ಏನೋ ಪ್ರಾಬ್ಲಮ್ ಮಾಡಿದ್ದೀವಿ ನಾವು ಕೋಡಲ್ಲಿ. ಬನ್ನಿ ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ. ಓಕೆ, ಇಲ್ಲಿ ನೋಡಿ, ಫಸ್ಟಿಂದ ನೋಡೋಣ ಬನ್ನಿ. 0 0 0, ಅಲ್ಲಿಗೆ 0 0 0 ಆಯಿತು. ನೆಕ್ಸ್ಟು 0 0 1, ಅಂದರೆ 0 0 1 ಮಾಡಿದ್ದೀವಿ. ನೆಕ್ಸ್ಟು ಲೋ ಹೈ ಲೋ, ಅಂದರೆ 0 1 0 ಆಯಿತು. 0 1 1 ಬರದೇ ಇಲ್ಲ. ಸೊ ಇದನ್ನ ಕಾಪಿ ಮಾಡಿ ಇದನ್ನೇ ಪೇಸ್ಟ್ ಮಾಡೋಣ. ಸೊ ಇದನ್ನ ಪೇಸ್ಟ್ ಮಾಡಿದೆ. ಈಗ ಏನು 0 1 1, ಸೊ ಇದನ್ನ ಹೈ ಮಾಡಿದರೆ ಆಯಿತು. ಓಕೆ, HIGH, ಇದನ್ನ ಹೈ ಮಾಡಿದೆ. ಈಗ ಕರೆಕ್ಟ್ ಇದೆ ಅನಿಸುತ್ತೆ. ಬನ್ನಿ ಇದನ್ನ ಅಪ್ಲೋಡ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಕಂಪೈಲ್ ಆಗ್ತಾಯಿದೆ ಸ್ಕೆಚ್ಚು. ಓಕೆ, ಅಪ್ಲೋಡಿಂಗ್. ಓಕೆ, 0 0 0, ನೆಕ್ಸ್ಟ್ 0 0 1, ನೆಕ್ಸ್ಟ್ 0 1 0, ಅದಾದಮೇಲೆ 0 1 1, ಲಾಸ್ಟಿಗೆ 1 ಓಕೆ, ನಮ್ಮ 3 ಬಿಟ್ ಬೈನರಿ ಕೌಂಟರ್ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ನೋಡಿ, ಝೂಮ್ ಮಾಡಿದ್ದೇನೆ. ಒಂದು ನಿಮಿಷ ಕೌಂಟ್ ಮಾಡೋಣ ಮೊದಲಿಂದ ಬನ್ನಿ. 0 0 0, 0 0 1, 0 1 0,
ನೆಕ್ಸ್ಟ್ 0 1 1 ಅದಾದಮೇಲೆ ಲಾಸ್ಟ್ 1 ಸೊ ಈಗ ಬೈನರಿ ಕೌಂಟ್ರು ಹೇಳ್ಕೊಟ್ಟಿದ್ದಾಯಿತು. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಹೇಳ್ಕೊಡ್ತೇನೆ ಅಂದರೆ RGB LED ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಅಂದರೆ ಒಂದು LED ಇಂದ ನೀವು 16 ಮಿಲಿಯನ್ ಕಲರ್ಸ್ ಹೇಗೆ ಪ್ರೊಡ್ಯೂಸ್ ಮಾಡೋದಂತ ಹೇಳ್ಕೊಡ್ತೇನೆ. ಸೊ ಅಲ್ಲಿವರೆಗೂ ಹುಷಾರಾಗಿರಿ. ಥ್ಯಾಂಕ್ ಯು.